ಇರುವಂತಹ ಹಿಂದುಳಿದ ದಲಿತ ಅದೇ ಕಾಲಕ್ಕೆ ಆದಿವಾಸಿ ಮತ್ತು ಅಲ್ಪಸಂಖ್ಯಾತ ಇನ್ನುಳಿದವರಲ್ಲೂ ದುಡ್ಡಿದ್ದಂಥವರು ಇವರನ್ನು ಬದುಕಿ ಸರಿಸುವಂಥ ಕಾಲ ಸಮೀಪ ಬರ್ತಾ ಇದೆ ಅನ್ನೋದನ್ನು ನಮ್ಮ ಈ ಜನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜಾತಿ ಅನ್ನುವಂಥ ಭೂತವನ್ನು ಬದುಕಿ ಸೇರಿಸಿ ಲಿಂಗಾಯತ ನಿಜವಾಗಿಯೂ ಲಿಂಗಾಯತ ಅಲ್ಲ, ನಿಜವಾಗಿ ಬಸವಣ್ಣವರಾಗಿ ನಿಜವಾದ ವೀರ ಶೈವಣ್ಣಗಿದ್ರು ನಿಜವಾದ ಬಸವಣ್ಣಾಗಿ ಎಲ್ಲರೂ ಒಂದಪ್ಪ ಅಂತ ಹೇಳ್ಕೊಳ್ಳೋ ಜೊತೆಗೆ ಅವರೆಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಹೊಸ ಸಿದ್ಧಾಂತವನ್ನು ಅಳವಡಿಸ್ಕೊಂಡ್ರೆ ಮತ್ತು ಯಾಕಂದರೆ ಬಸವಣ್ಣವರು ಅರ್ಥವ್ಯವಸ್ಥೆ ಕೊಟ್ಟಿದ್ದರು, ರಾಜಕೀಯ ವ್ಯವಸ್ಥೆ ಕೊಟ್ಟಿದ್ದರು. ಅದರಲ್ಲೂ ರಾಜಕೀಯವಾಗಿ ಬಸವಣ್ಣವ್ರನ್ನ ಇವತ್ತು ನಾವು ನೆನೆಸಲೇಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಒಂದು ಮಾಡಿದಂಥ ಒಂದು ಧೀಮಂತ ವ್ಯಕ್ತಿತ್ವ ಬಸವಣ್ಣವ್ರದ್ದು. ಅವರನ್ನು ನಿಜವಾಗಿಯೂ ಅಳವಡಿಸ್ಕೊಳ್ಳೋದು ಇವತ್ತು ನಮ್ಮ ರೈತರಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ ಆಗಬೇಕಾಗಿದೆ. ಇದೆಲ್ಲ ಬರಬೇಕಾಗಿತ್ತು ಅಂದರೆ ಎಲ್ಲರಿಗೂ ಶಿಕ್ಷಣ ಮಾಡಬೇಕು. ಅಂಬೇಡ್ಕರ್ ವಹಿಸುವಂಥ ಪ್ರತಿಯೊಬ್ಬರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗುವಂಥ ಒಂದು ವ್ಯವಸ್ಥೆ ಬಂದಾಗ ಮಾತ್ರ ಇದು ಇನ್ನೂ ಈ ದೇಶ ಅಭಿವೃದ್ಧಿ ಆಗೋದು. ಎರಡು ಮಾತಿಲ್ಲ. ಅದಕ್ಕೆ ಸಾಕ್ಷಿ ಚೈನಾ ಅನ್ನೋದನ್ನು ಮರಿಬಾರ್ದು. ಯಾಕಂದ್ರೆ ಚೈನಾ ಇವತ್ತು ಅಮೇರಿಕೆಯನ್ನು ಇರಾನ್ ಮುಂದಿಟ್ಟು ಸೋಲಿಸುವಂಥ ಹಂತಕ್ಕೆ ಬಂದದ, ಟೆಕ್ನಾಲಜಿ ಬೆಳೆಸಿದೆ, ಎಲ್ಲರೂ ಉದ್ಯೋಗ ಕೊಟ್ಟದ. ಅದು ನಮ್ಮಲ್ಲಿ ಸಾಧ್ಯದ ಇವರೆಲ್ಲ ಒಂದಾದಾಗ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೂ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿ ಆ ಮಾತು ಬೇರೆ. ಇವತ್ತು ನಾವು ನಿಜವಾಗಿಯೂ ನಮ್ಮ ಬಸವಣ್ಣವ್ರಿಗೆ ನಮ್ಮನ್ನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ನಾವು ಅವ್ರ ರಾಜಕೀಯವನ್ನು, ಅವ್ರ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಅದು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಮಾತ್ರ. ಇಲ್ಲಾಂದ್ರೆ ಇವತ್ತು ಜಾತಿ ನೆಲೆಗಟ್ಟಿನಲ್ಲಿ ಲಿಂಗಾಯತ್ ಮತ್ತು ಒಕ್ಕಲಿಗರು ಏನು ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ಯದಲ್ಲೇ ಅದು ಜಾತಿ ಹೆಸರಲ್ಲಿ ನೆನಪಿಟ್ಕೊಂಡಿದ್ದಾನೆ. ಮತ್ತು ಹೇಳ್ತಾ ಇದ್ದೀನಿ, ಮಠಗಳು ಮುಂದಿಟ್ಟುಕೊಂಡು ಮತ್ತೇನೋ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಮಠಗಳಲ್ಲೂ ಸಹಿತ ಮೊದಲಿನ ಒಂದು ತಾತ್ವಿಕತೆ ಉಳಿದಿಲ್ಲ ಅನ್ನೋ ಸಹಿತ ನಾವು ನೋಡ್ತಾ ಇದ್ದೀವಿ. ಒಂದು ಕಾಲೇಜ್ ಸಲುವಾಗಿಯೋ, ಮೆಡಿಕಲ್ ಕಾಲೇಜ್ ಸಲುವಾಗಿಯೋ, ಮತ್ತವ ಕಾಲೇಜ್ ಸಲುವಾಗಿಯೋ ಈ ರಾಜಕಾರಣಿಗಳಿಗೆ ಬೆನ್ನು ಹತ್ತುವುದನ್ನು ಇವತ್ತು ಅನೇಕ ಮಠಾಧೀಶರು ಮಾಡೋದನ್ನು ಮಾಡೋದನ್ನು ನೋಡಿದಾಗ ಇವರಿಂದಲೂ ಈ ಬದಲಾವಣೆ ಸಾಧ್ಯ ಇಲ್ಲ. ನಿಜದ ಹಿಂದುಳಿದ, ನಿಜದ ದಲಿತ, ನಿಜದ ಆದಿವಾಸಿ, ನಿಜದ ಅಲ್ಪಸಂಖ್ಯಾತರನ್ನ ತೆಕ್ಕಿಗೆ ತೆಗೆದುಕೊಳ್ಳೋ ಬಸವಣ್ಣನ ಫಾಲೋವರ್ಸ್ ಬಂದಾಗ ಹೊಸ ಬದಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಇದು ಅದು ಕಾಣ್ತಾ ಇದೆ. ಕಾಂತರಾಜು ವರದಿ ಮೂಲಕ ಇವತ್ತು ಅದನ್ನು ಅನುಷ್ಠಾನಗೊಳಿಸಿ ಹೊಸ ರಾಜಕೀಯಕ್ಕೆ ನಾಂದಿ ಆಗ್ಬೋದೇನೋ. ಅದಕ್ಕಾಗಿ ಎಚ್ಚರ ನಮ್ಮ ಲಿಂಗಾಯತ್ ಮತ್ತು ಅದೇ ಕಾಲಕ್ಕೆ ವೀರಶೈವ, ಅದೇ ಕಾಲಕ್ಕೆ ಒಕ್ಕಲಿಗರು ಎಚ್ಚರಗೊಂಡು ತಮ್ಮ ನೀತಿಗಳನ್ನು ಬದಲಾಯಿಸಬೇಕು. ಜಾತಿಯನ್ನು ಬಿಟ್ಟ ಒಂದು ಹೊಸ ವ್ಯಕ್ತಿತ್ವ ಇಡೀ ಎಲ್ಲರನ್ನೂ ಒಳಗೊಳ್ಳುವಂಥ ನಮ್ಮ ಏನಪ್ಪ ಅಂತಂದ್ರೆ ಪಂಪ್ ಅಂದ್ಕೊಂಡು ಹೇಳ್ತಾರೆ, ಇಲ್ಲಿ ಜಾತಿ ಇಲ್ಲಪ್ಪ, ಎಲ್ಲ ಒಂದೇ ಜಾತಿ, ನಾವೆಲ್ಲರೂ ಒಂದು ಅನ್ನುವಂಥದ್ದು. ಆ ದಿಶೆಯಲ್ಲಿ ಹೋದ್ರೆ ಆಗ್ಬೋದೇನು. ಏನು ಅನ್ನಿಸ್ತದೆ ನಿಮಗೆ? ನಮ್ಮ ಬಸವಣ್ಣ ಇಂಥ ಬಸವಣ್ಣ, ಈ ಬಸವಣ್ಣ ರಾಜಕೀಯ ಬಸವಣ್ಣ. ಅವನಿಗೆ ನಮ್ಮ ನಮನಗಳು H16 ನ್ಯೂಸ್ ಅರ್ಥ ಚಿತ್ತಾರಂಭ.